ಕೋಟೆನಾಡು ಚಿತ್ರದುರ್ಗದಲ್ಲಿ ಗ್ಯಾಸ್ ಸಿಲಿಂಡರ್ನ ಕೊರತೆಯಿಂದಾಗಿ ಕ್ಯಾಟರಿಂಗ್ ಉದ್ಯಮಕ್ಕೂ ಸಹ ಬಿಸಿ ತಟ್ಟಿದೆ. ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ದೃಶ್ಯ ಕಂಡುಬಂದಿದೆ. ಗ್ಯಾಸ್ ಸಿಲಿಂಡರ್ನ ಕೊರತೆಯಿಂದಾಗಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲು ಕ್ಯಾಟರಿಂಗ್ನ ಮಾಲೀಕರು ಮುಂದಾಗಿದ್ದಾರೆ. ಇನ್ನು ಮಧ್ಯಪ್ರಾಚ್ಯ ದಗದಗನೆ ಹೊತ್ತಿ ಉರಿಯುತ್ತಿದೆ. ಅಮೆರಿಕ, ಇರಾನ್, ಇಸ್ರೇಲ್ಗಳು ಯುದ್ಧದ ದಾಹದಲ್ಲಿ ಮುಳುಗಿವೆ. ಪರಸ್ಪರ ಬಾಂಬ್ಗಳು, ಮಿಸೈಲ್ಗಳ ಸುರಿಮಳೆಗರೆಯುತ್ತಿದ್ದು ಅನಿಲ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ. ಪ್ರಪಂಚದ ನಾನಾ ದೇಶಗಳು ಅನಿಲ ಸಮಸ್ಯೆಗಳನ್ನು ಎದುರಿಸುತ್ತಿವೆ. ಭಾರತದಲ್ಲೂ ಕೂಡ ದಿನೇ ದಿನೇ ಗ್ಯಾಸ್ನ ಸಮಸ್ಯೆ ಹೆಚ್ಚಾಗುತ್ತಿದೆ. ಇತ್ತ ಕೋಟೆನಾಡು ಚಿತ್ರದುರ್ಗದಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ನ ಕೊರತೆಯಿಂದಾಗಿ ಆಹಾರ ಪದಾರ್ಥಗಳ ತಯಾರಿಕೆಗೆ ಅಡಚಣೆ ಉಂಟಾಗಿದೆ. ಕ್ಯಾಟರಿಂಗ್ ಉದ್ಯಮವನ್ನೇ ನಂಬಿಕೊಂಡು ಹತ್ತಾರು ಕ್ಯಾಟರಿಂಗ್ ಸರ್ವಿಸ್ನ ಮಾಲೀಕರು ಕಂಗಾಲಾಗಿದ್ದಾರೆ. ಮದುವೆ ಸೀಸನ್ ಬರುತ್ತಿದೆ. ಅಡುಗೆ ಆರ್ಡರ್ಗಳನ್ನು ಪಡೆದ ಕ್ಯಾಟರಿಂಗ್ನ ಮಾಲೀಕರು ಸಮರ್ಪಕ ಗ್ಯಾಸ್ ಸಿಲಿಂಡರ್ನ ಸರಬರಾಜು ಇಲ್ಲದೆ ಕಂಗಾಲಾಗಿದ್ದಾರೆ. ಇತ್ತ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲು ಕ್ಯಾಟರಿಂಗ್ನ ಮಾಲೀಕರು ಮುಂದಾಗಿದ್ದು, ಇದರಿಂದಾಗಿ ಸಮಯವೂ ಹೆಚ್ಚು ವ್ಯರ್ಥವಾಗುತ್ತದೆ. ಸೌದೆ ಒಲೆಯಿಂದ ಬರುವ ಹೊಗೆಯಿಂದ ಕಾರ್ಮಿಕರು ಸಹ ಸಿಗದ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಅಲ್ಲೆಲ್ಲೋ ನಡೆಯುವ ಯುದ್ಧದಿಂದಾಗಿ ನಮ್ಮಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗಿದ್ದು, ಅಡುಗೆ ಮಾಡಲು ಸಹ ಸಮಸ್ಯೆ ಉಂಟಾಗುತ್ತಿದೆ. ಇದರಿಂದಾಗಿ ನಮ್ಮ ಕ್ಯಾಟರಿಂಗ್ ಉದ್ಯಮ ನೆಲಕಚ್ಚುವ ಭೀತಿಯಲ್ಲಿದ್ದು, ಅನಿವಾರ್ಯವಾಗಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡುತ್ತಿದ್ದು, ಯಾವಾಗ ಈ ಒಂದು ಯುದ್ಧ ಇವೆಲ್ಲ ಮುಗಿಯುತ್ತದೆ ಎಂದು ಕ್ಯಾಟರಿಂಗ್ನ ಮಾಲೀಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಚಾಕುಡಿ ಸಣ್ಣ ಸಣ್ಣ ಪಾತ್ರೆಗೆ ಹಾಕಿ ಎಷ್ಟು ದಿನದಿಂದ? 3-4 ದಿನ ಹಾಕಿ 4 ದಿನ. ನೀವೇನು ಡೈಲಿ ಇದ್ರಾಗ ಮಾಡಲ್ಲ? ಡೈಲಿ ಇದ್ರಾಗೇನು ಮಾಡಲ್ಲ? ಕಟ್ಟಿಗೆ ಒಲೆ ಮಾಡೋದ ಗ್ಯಾಸ್ ಗ್ಯಾಸ್ ಮಾಡಂಗಿಲ್ಲ, ಗ್ಯಾಸ್ ಇಲ್ಲ. ಯಾಕೆ ಗ್ಯಾಸ್ ಸಿಗ್ತಿಲ್ವಾ? ಸಿಗ್ತಿಲ್ಲ ಸರ್. ನಮಸ್ತೆ. ನಾವು ಕೇಳ್ತಿರೋದು ಗ್ಯಾಸ್ ಸರಿಯಾಗಿ ಸಿಗ್ತಿಲ್ವಾ? ಹಿಂಗೆ ಗ್ಯಾಸ್ ಸಿಕ್ಕಾಗೂ ಸಹಿತ ಕಟ್ಟಿಗೆ ಒಲೆಗೆ ಮಾಡಲ್ಲ. ಹಾಂ, ಅದನ್ನ ಹೇಳ್ತಿರೋದು. ಗ್ಯಾಸ್ ಸಿಗ್ತಾ ಇಲ್ಲಲ್ಲ, ಅದಕ್ಕೋಸ್ಕರ ಇದು ಸಿಲಿಂಡ್ರು ಭಾಳ ಅಭಾವವಾಗಿ ನಾವು ಕೇಟ್ರಿಂಗ್ ಮಾಡೋರು. ನಾವು 20 ವರ್ಷದಿಂದ ನಾವು ಕೇಟ್ರಿಂಗ್ ಮಾಡ್ತಾಯಿದ್ದೀವಿ. ಈ ವರ್ಷ ಅಲ್ಲಿ ಯುದ್ಧ ನಡೆಯೋದಕ್ಕೆ ನಮಗೆ ಸಿಲಿಂಡ್ರದ್ದು ಭಾಳ ತೊಂದರೆ ಆಗಿದೆ. ಈಗ ಒಂದು 5-6 ದಿನದಿಂದ ನಾವು ಆರ್ಡ್ರುಗಳು ಯಾವುದೂ ತೊಗೊತಿಲ್ಲ. ಬಂದವೆಲ್ಲ ನಾವು ಕ್ಯಾನ್ಸಲ್ ಮಾಡ್ತಿದ್ದೀವಿ. ಸಿಲಿಂಡ್ರ್ ತಂದು ಕೊಟ್ಟರೆ ನಾವು ಮಾಡಿಕೊಡ್ತಿದ್ದೀವಿ ಅಂತಿದ್ದೀವಿ. ನಮಗೆ ಭಾಳ ಸಮಸ್ಯೆ ಆಗಿದೆ. ಆರ್ಡ್ರು ಒಪ್ಕೊಂಡವನ ಈಗ ಮನೆಯಲ್ಲಿ ಸಿಲಿಂಡ್ರು ನಾವು ಅಡುಗೆ ಮಾಡೋದು ಬಿಟ್ಟು ಆ ಸಿಲಿಂಡ್ರ್ ತಂದು ನಾವು ಯೂಸ್ ಮಾಡ್ತಾಯಿದ್ದೀವಿ. ನಮಗೆ ಕಮರ್ಷಿಯಲ್ಲು ಸಿಗ್ತಿಲ್ಲ, ಏನೂ ಸಿಗ್ತಿಲ್ಲ. ಕೇಳಿದರೆ ಬ್ಲಾಕ್ನೊಳಗೆ ಕೇಳಿದ್ರೂ ಕೊಡ್ತಿಲ್ಲ. ಇಲ್ಲ 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 ಅಂತಿದ್ದಾರೆ. ಈ ಮುಂದೆ ಆರ್ಡ್ರುಗಳು ಒಪ್ಕೊಂಡಿದ್ದೀವಿ. ಈಗೇನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನಮ್ಮದು ದಿನನಿತ್ಯ ಫಂಕ್ಷನ್ ಇರ್ತವೆ. ಅವ್ರಿಗೆ ಯಾವತ್ತೋ ಒಂದಿನ ನಾವು ಒಪ್ಕೊಂಬಿಟ್ಟಿರ್ತೀವಿ. ಇವಾಗೆಲ್ಲ ಸಿಲಿಂಡ್ರ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೇಳಲ್ಲ ಅವರು. ಅನಿವಾರ್ಯದಲ್ಲಿ ನಾವು ಕಟ್ಟಿಗೆ ಸಮೇತನೂ ಯೂಸ್ ಮಾಡ್ತಿದ್ದೀವಿ. ಇವಾಗ ನಾವು ಅದೇ ಈ ಮೈಸೂರು, ಈ ಬೆಂಗಳೂರು ಎಲ್ಲ ಕಟ್ಟಿಗೆ ಒಲೆ ಇದ್ದಾವಂತೆ, ಅದನ್ನು ನೋಡ್ಕೊಂಬರಕ್ಕೆ ಹೋಗ್ತಿದ್ದೀವಿ. ಈಗ ಅವು ತೊಗೊಂಬಂದರೆ ಅದು ಹೆಂಗೋ ಗೊತ್ತಿಲ್ಲ ನಮಗೆ. ಒಟ್ಟು ಉಪಯೋಗ ಆಗ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ.